ವೃದ್ಧಾಪ್ಯ. ಜೆ. ಶ್ಯಾಮ್ ಜಬುದೊರೆ. ಅಧ್ಯಾಯ 18. ಮುಪ್ಪಿನಲ್ಲಿಯೂ ಫಲಿಸುವರು, ಪುಷ್ಟಿಯಾಗಿದ್ದು ಶೋಭಿಸುವರು. ಕೀರ್ತನೆ 92:14. ದೇವರ ಮಕ್ಕಳಿಗೆ ಮುಪ್ಪು ಸಹ ಒಂದು ಆಶೀರ್ವಾದವೇ. ಕರ್ತನು ವೃದ್ಧರನ್ನು ಪ್ರೀತಿಸುತ್ತಾನೆ, ವೃದ್ಧರಿಗಾಗಿ ಅನೇಕ ವಾಗ್ದಾನಗಳನ್ನು ಮಾಡಿದ್ದಾನೆ. ನನಗೆ ಅನೇಕ ವೃದ್ಧ ತಂದೆ ತಾಯಿಗಳನ್ನು, ವಾಚಕರನ್ನು ಕೊಟ್ಟಿರುವ ತಂದೆ ದೇವರಿಗೆ ಸ್ತೋತ್ರ ಸಲ್ಲಿಸುತ್ತೇನೆ. ಬಹಳ ದಿನಗಳಿಂದಲೂ ವೃದ್ಧಾಶ್ರಮಗಳನ್ನು ಸಂಧಿಸಬೇಕೆಂಬ ಆಶೆ ನನ್ನಲ್ಲಿತ್ತು. ಚೆನ್ನೈ ಕ್ಯಾಥೆಡ್ರಲ್ ಆಲಯದವರು ನಡೆಸುವ ವೃದ್ಧಾಶ್ರಮವನ್ನು ನಡೆಸುತ್ತಿರುವ ಸಹೋದರಿ ಫ್ಲೋರಾ ಸಾಮುವೆಲ್ ರವರು ತಮ್ಮ ವೃದ್ಧಾಶ್ರಮಕ್ಕೆ ನನ್ನನ್ನು ಕರೆದಾಗ ನಾನು ನನ್ನ ಕುಟುಂಬದವರು ಬಹಳ ಸಂತೋಷದಿಂದ ಹೋಗಿದ್ದೆವು. ಅವರೊಡನೆ ಸೇರಿ ಆರಾಧನೆ ಮಾಡಿ ಪ್ರಸಂಗ ಮಾಡಿ ಕಳೆದ ಸಮಯವು ಬಹಳ ಸುಂದರವಾಗಿತ್ತು. ತುಂಬ ವಯಸ್ಸಾಗಿದ್ದುದರಿಂದ ಕೆಲವರಿಗೆ ಹಾಸಿಗೆ ಬಿಟ್ಟೇಳಲು ಸಾಧ್ಯವಾಗಲಿಲ್ಲ. ಆದರೂ ಅವರು ಕರ್ತನಲ್ಲಿ ಸಂತೋಷಿಸಿದುದನ್ನು ನೋಡುವಾಗ ನನಗೆ ಬಹಳ ಸಂತೋಷವಾಯಿತು. ಯೇಸುಕ್ರಿಸ್ತನು ಹುಟ್ಟಿದ 8ನೆಯ ದಿನದಲ್ಲಿ ಸುನ್ನತಿ ಮಾಡಲು ದೇವಾಲಯಕ್ಕೆ ಹೋದಾಗ ಅಲ್ಲಿ ಅನ್ನಳೆಂಬ ಪ್ರವಾದಿನಿಯು ಯೇಸುವನ್ನು ನೋಡಲು ಕಾದಿದ್ದಳು. ಲೂಕ 2:36-38. ಯೇಸು ಸಹ ಅವಳನ್ನು ಸಂಧಿಸಲು ಕಾತುರವುಳ್ಳನಾಗಿದ್ದನು. ಸತ್ಯವೇದವು ಅನ್ನಳ ವಯಸ್ಸು 84 ಎಂದು ಹೇಳುತ್ತದೆ. ಮುಪ್ಪಿನಲ್ಲಿ ಶರೀರ ಬಲವು ಕುಂದಿ ಹೋಗಿದ್ದರು, ಸೌಂದರ್ಯವು ಹೋಗಿ ಮೈಕೈಗಳೆಲ್ಲ ಸುಕ್ಕು ಸುಕ್ಕಾಗಿದ್ದರು, ಕಾಲುಗಳು ತಳ್ಳಾಡುತ್ತಿದ್ದರು. ಅನ್ನಳ ಹೃದಯದಲ್ಲಿದ್ದ ನಂಬಿಕೆಯು ಕುಂದಿರಲಿಲ್ಲ. ಯೇಸುವನ್ನು ನೋಡಬೇಕೆಂಬ ಹಂಬಲ ಕಡಿಮೆಯಾಗಿರಲಿಲ್ಲ. ಒಂದು ವೇಳೆ ಅನ್ನಳ 80ನೇ ಹುಟ್ಟಿದ ಹಬ್ಬದ ದಿನದಲ್ಲಿ ಸೈತಾನನು ಅವಳ ಕಿವಿಯಲ್ಲಿ, ಇಷ್ಟು ವರ್ಷಗಳು ನೀನು ಕಾದಿದ್ದಿ, ಯೇಸು ಹುಟ್ಟಲಿಲ್ಲ, ಏಕೆ ಸುಮ್ಮನೆ ಆಯಾಸ ಮಾಡಿಕೊಳ್ಳುತ್ತಿ? ಇದುವರೆಗೂ ಹುಟ್ಟದವನು ಇನ್ನು ಮೇಲೆ ಹುಟ್ಟುತ್ತಾನಾ? ನಿನಗೆ ಹುಚ್ಚು ಹಿಡಿದಿದೆ ಎಂದು ಗೇಲಿ ಮಾಡಿದ್ದಿರಬಹುದು. ಅವಳಿಗೆ 81 ವರ್ಷವಾದಾಗ ಸೈತಾನನು ಇನ್ನೂ ಹೆಚ್ಚು ಗೇಲಿ ಮಾಡಿದ್ದಿರಬಹುದು. 83 ವರ್ಷವಾಯಿತು. ಅವಳ ನಂಬಿಕೆ ಹೆಚ್ಚಿತೇ ಹೊರತು ಕಡಿಮೆಯಾಗಲಿಲ್ಲ. ಆದುದರಿಂದ ಸತ್ಯವೇದವು ಅವಳನ್ನು ಕುರಿತು ಕಾದಿದ್ದ ಎಲ್ಲರಿಗೂ ಕ್ರಿಸ್ತನನ್ನು ಕುರಿತು ಮಾತನಾಡುತ್ತಿದ್ದಳು ಎನ್ನುತ್ತದೆ. ಲೂಕ 2:38. ಆ ಅನ್ನಳು ಹೇಗೆ ಪ್ರಸಂಗ ಮಾಡಿದಳು ಎಂದು ನಾನು ಯೋಚಿಸುತ್ತೇನೆ. ವಯಸ್ಸಾಗಿದ್ದುದರಿಂದ ಹೊರಬಂದ ಮಾತುಗಳು ಅನುಭವದ ಮುತ್ತುಗಳಾಗಿದ್ದಿರಬಹುದು, ಮಾತುಗಳು ಮಾಣಿಕ್ಯದ ಕಲ್ಲುಗಳಾಗಿದ್ದಿರಬಹುದು. ಅನ್ನಳ ಜೀವಿತ ಮುಪ್ಪಿನಲ್ಲಿ ಫಲ ಕೊಡುವಂಥದ್ದಾಗಿರುವುದು ಎಷ್ಟು ಭಾಗ್ಯಕರವಾದುದು. ಕಾಲೇಬನು ತನ್ನ 85ನೇ ವಯಸ್ಸಿನಲ್ಲಿ ಬೆಟ್ಟದ ಪ್ರದೇಶವನ್ನು ಯುದ್ಧ ಮಾಡಿ ಗೆಲ್ಲಲು ತೀರ್ಮಾನಿಸಿದನು. ಜಯವನ್ನು ಹೊಂದಿದನು. ಮೋಸೆಯನ್ನು ನೋಡಿರಿ, ಅವನಿಗೆ 120 ವರ್ಷವಾದರೂ ಕೂಡ ಅವನ ಕಣ್ಣು ಮೊಬ್ಬಾಗಲಿಲ್ಲ, ಕಾಲುಗಳು ತಳ್ಳಾಡಲಿಲ್ಲ. ಕರ್ತನು ಅವನನ್ನು ಬಲಪಡಿಸಲು ಶಕ್ತನಾಗಿದ್ದನು. ದೇವಮಗುವೆ, ನಿನ್ನ ಮನೆಯಲ್ಲಿ ಮುಪ್ಪಿನ ಪ್ರಾಯದವರಿದ್ದರೆ ಅವರನ್ನು ಗೌರವಿಸು. ಅವರು ನಿನಗೆ ಆಶೀರ್ವಾದಕರವಾಗಿರುತ್ತಾರೆ. ಅವರ ಅನುಭವಗಳು, ಆಲೋಚನೆಗಳು ನಿನಗೆ ವಿಶೇಷವಾದವುಗಳಾಗಿರಲಿ. ದೇವರೇ, ನಾನು ನೆರೆಯ ಮುದುಕನಾದಾಗಲೂ ಕೈಬಿಡಬೇಡ. ಆಗ ಮುಂದಿನ ತಲೆಯವರಿಗೆ ನಿನ್ನ ಭುಜಬಲವನ್ನು ಸಾರುವೆನು. ತಲತಲಾಂತದವರಿಗೆಲ್ಲ ನಿನ್ನ ಪ್ರತಾಪವನ್ನು ಪ್ರಕಟಿಸುವೆನು. ಕೀರ್ತನೆ 71:18. ಇದರಿಂದ ನಿನ್ನ ದೇಹಕ್ಕೆ ಆರೋಗ್ಯವು, ಎಲುಬುಗಳಿಗೆ ಸಾರವು ಉಂಟಾಗುವವು. ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 8ನೇ ವಾಕ್ಯ. ಪ್ರಿಯ ವೀಕ್ಷಕರೇ ಮತ್ತು ಕರ್ತನಲ್ಲಿ ಸಹೋದರ ಸಹೋದರಿಯರೇ, ನೀವು ನಮ್ಮ ಈ ಕಾರ್ಯಕ್ರಮವನ್ನ ವೀಕ್ಷಿಸಿದ್ದಕ್ಕಾಗಿ ದೇವರ ನಾಮದಲ್ಲಿ ನಿಮಗೆ ವಂದನೆಗಳು. ದೇವರ ವಾಕ್ಯವು ನಮ್ಮ ಎಲುಬಿಗೆ ಬಲವು, ಸಾರವೂ ಆಗಿದೆ ಎಂದು ಸತ್ಯವೇದವು ಹೇಳುವಂತೆ ಈ ಕಾರ್ಯಕ್ರಮವು ನಿಮಗೆ ಆಶೀರ್ವಾದಕರವಾಗಿದೆ ಎಂದು ನಂಬುತ್ತೇವೆ. ಪ್ರಿಯ ವೀಕ್ಷಕರೇ, ನಮ್ಮ ಈ ಸೇವೆಗಾಗಿ ಪ್ರಾರ್ಥಿಸಿರಿ ಮತ್ತು ಎಲ್ಲಾ ಕಾರ್ಯಕ್ರಮಗಳನ್ನ ಇತರರೊಂದಿಗೆ ಶೇರ್ ಮಾಡಿರಿ.
ಅದೇ ರೀತಿಯಾಗಿ ನಮ್ಮ ಈ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರಿ ಹಾಗೂ ಲೈಕ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಯಪಡಿಸಿ. ನಮ್ಮ ಸಂಖ್ಯೆ 7022104605. ಈ ಸಂಖ್ಯೆಗೆ ಕರೆ ಮಾಡಿರಿ. ಒಬ್ಬ ಪಾಪಿಯ ಪ್ರಾರ್ಥನೆ. ಯೇಸುವನ್ನು ರಕ್ಷಕನಾಗಿ ಅಂಗೀಕರಿಸಲು ಮಾಡಬೇಕಾದ ಪ್ರಾರ್ಥನೆ. ಪ್ರಿಯ ಪರಲೋಕದ ತಂದೆಯೇ, ಯೇಸುವಿನ ಹೆಸರಿನಲ್ಲಿ ನಾನು ನಿನ್ನ ಬಳಿಗೆ ಬಂದಿದ್ದೇನೆ. ನನ್ನ ಬಳಿಗೆ ಬರುವವರನ್ನು ನಾನು ತಳ್ಳಿಬಿಡುವುದೇ ಇಲ್ಲ. ಯೋಹಾನ 6:37 ಎಂದು ನಿನ್ನ ವಾಕ್ಯ ಹೇಳುತ್ತದಲ್ಲ. ಆದ್ದರಿಂದ ನೀನು ನನ್ನನ್ನು ತಳ್ಳಿಬಿಡದೆ ನನ್ನನ್ನು ಸೇರಿಸಿಕೊಳ್ಳುವಿ ಎಂದು ನನಗೆ ಗೊತ್ತಿದೆ. ಆದ್ದರಿಂದ ನಾನು ನಿನಗೆ ಸ್ತೋತ್ರ ಮಾಡುತ್ತೇನೆ. ನೀನು ನಿನ್ನ ವಾಕ್ಯದಲ್ಲಿ ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು ಎಂತಲೂ ಕರ್ತನ ನಾಮವನ್ನ ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆಯಾಗುವುದೆಂತಲೂ ಬರೆದಿದೆ. ರೋಮ 10:9-13 ವಾಕ್ಯ. ಯೇಸು ಕ್ರಿಸ್ತನು ದೇವಕುಮಾರನೆಂದು ನನ್ನ ಹೃದಯದಲ್ಲಿ ನಂಬುತ್ತೇನೆ. ನನ್ನನ್ನು ನೀತಿವಂತನನ್ನಾಗಿ ಮಾಡುವುದಕ್ಕಾಗಿ ಆತನು ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟನು ಎಂದು ನಂಬುತ್ತೇನೆ. ನಾನು ಆತನ ನಾಮವನ್ನ ಹೇಳಿಕೊಳ್ಳುತ್ತೇನೆ. ಯೇಸುವೇ, ನೀನೇ ಕರ್ತನು. ತಂದೆಯೇ, ನೀನು ನನ್ನನ್ನು ರಕ್ಷಿಸಿದಿ ಎಂದು ನಾನು ನಂಬುತ್ತೇನೆ. ನಿನ್ನ ವಾಕ್ಯವು ಹೇಳುತ್ತದೆ, ಮನುಷ್ಯನು ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರಕುತ್ತದೆ, ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆಯಾಗುತ್ತದೆ. ರೋಮ 10:10. ನಾನೀಗ ನನ್ನ ಹೃದಯದಲ್ಲಿ ನಂಬುತ್ತೇನೆ ಹಾಗೂ ಯೇಸುವೇ ನನ್ನ ಕರ್ತನೆಂದು ಅರಿಕೆ ಮಾಡುತ್ತೇನೆ. ಆದುದರಿಂದ ನಾನೀಗ ರಕ್ಷಣೆ ಹೊಂದಿದ್ದೇನೆ. ಅಪ್ಪಾ ತಂದೆಯೇ, ನಿನಗೆ ಸ್ತೋತ್ರ. ಲೂಕನು ಬರೆದ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ಬರೆದಿರುವಂತೆ, ನಿಮ್ಮಲ್ಲಿ ತಂದೆಯಾದವನು ಮೀನನ್ನು ಕೇಳುವ ಮಗನಿಗೆ ಮೀನು ಕೊಡದೆ ಹಾವನ್ನು ಕೊಡುವನೆ? ಅಥವಾ ತತ್ತಿಯನ್ನು ಕೇಳಿದರೆ ಚೇಳನ್ನು ಕೊಡುವನೆ? ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆ ಪದಾರ್ಥಗಳನ್ನ ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮ ವರವನ್ನ ಕೊಡುವವನಲ್ಲವೇ ಅಂದನು. ತಂದೆಯೇ, ನೀನು ಕೇಳಿಕೊಳ್ಳುವವರಿಗೆ ಪವಿತ್ರಾತ್ಮನ ವರವನ್ನು ಹೇರಳವಾಗಿ ಕೊಡುವಾತನಾಗಿದ್ದಿ. ಆದ್ದರಿಂದ ನನ್ನ ಮೇಲೆಯೂ ನಿನ್ನ ಆತ್ಮನನ್ನು ಸುರಿಸಬೇಕಾಗಿ ಬೇಡಿಕೊಳ್ಳುತ್ತೇನೆ. ಕೀರ್ತನೆ 81:10 ಬರೆದಿದೆ, ಅಗಲವಾಗಿ ಬಾಯಿದೆರೆಯಿರಿ, ಅದನ್ನು ತುಂಬಿಸುವೆನು. ಕರ್ತನೇ, ನನ್ನನ್ನು ಪವಿತ್ರಾತ್ಮನಿಂದ ತುಂಬಿದಂತ ನೀನು ನನ್ನನ್ನು ಅನ್ಯ ಭಾಷೆಯ ವರದಿಂದಲೂ ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಅದರಂತೆ ನಾನು ನನ್ನ ಬಾಯಿಯನ್ನು ತೆರೆದು ನಿನ್ನ ಸ್ತೋತ್ರ ಮಾಡುವಾಗ ಅನ್ಯ ಭಾಷೆಯ ಅಭಿಷೇಕದಿಂದ ನನ್ನನ್ನು ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಈಗ ನೀವು ನಿಮ್ಮ ಬಾಯಿಯನ್ನು ತೆರೆದು ಮಾತನಾಡುವಾಗ ಪವಿತ್ರಾತ್ಮನು ನಿಮ್ಮ ಬಾಯಿಯನ್ನು ತನ್ನ ಭಾಷೆಯಿಂದ ತುಂಬುವವನಾಗಿದ್ದಾನೆ. ಇದು ದೇವರ ಭಾಷೆಯಾಗಿದೆ. ಈ ಅಭಿಷೇಕವನ್ನ ಹೊಂದಿಕೊಳ್ಳಲು ನೀವು ನಿಮ್ಮ ಸ್ವರವನ್ನ ಉಪಯೋಗಿಸಬೇಕು. ಅದರಿಂದ ನೀವು ನಿಮ್ಮ ಬಾಯನ್ನು ತೆರೆದು ದೇವರಿಗೆ ಸ್ತೋತ್ರ ಮಾಡುವಾಗ ದೇವರು ನಿಮ್ಮನ್ನು ಅನ್ಯ ಭಾಷೆಯ ವರದಿಂದ ತುಂಬುವವನಾಗಿದ್ದಾನೆ. ಪ್ರಿಯರೇ, ಈಗ ನೀವು ಪವಿತ್ರಾತ್ಮನಿಂದ ತುಂಬಲ್ಪಟ್ಟ ಆತನ ಪ್ರಿಯ ಮಕ್ಕಳಾಗಿದ್ದೀರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ.